ಚಿಂತಾಮಣಿ ನಗರದ ಭಾರತೀಯ ಜೀವ ವಿಮಾ ನಿಗಮದ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಚಿಂತಾಮಣಿ ನಗರದ ಭಾರತೀಯ ಜೀವ ವಿಮಾ ನಿಗಮದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಬ್ರಾಂಚ್ನ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಎ.ಎಸ್. ರುಕ್ಮಿಣಿರವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿ ಎಲ್ಲರಿಗೂ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಎಸ್ಒ ಮ್ಯಾನೇಜರ್ ಹರಕೃಷ್ಣ, ಅಭಿವೃದ್ಧಿ ಅಧಿಕಾರಿಗಳಾದ ಸುಬ್ರಾಯಪ್ಪ, ಅಶ್ವಥ್ ಕುಮಾರ್, ಪಿಟಿ ಲಕ್ಷ್ಮಯ್ಯ, ಜಿ ವೆಂಕಟರಮಣಪ್ಪ ಸೇರಿದಂತೆ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಕಚೇರಿಯ ಎಲ್ಲ ಸಿಬ್ಬಂದಿ, ಎಲ್ಲ ಪ್ರತಿನಿಧಿಗಳು, ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿ ವಿಶ್ವಮಾನವ ಅಂತಾರೆ. ವಿಶ್ವಮಾನವ ಒಬ್ಬ ಮನುಷ್ಯನಿಗೆ ಸೀಮಿತ ಅಲ್ಲ, ಒಂದು ದೇಶಕ್ಕೆ ಸೀಮಿತ ಅಲ್ಲ, ಒಂದು ರಾಷ್ಟ್ರಕ್ಕೆ ಸೀಮಿತ ಅಲ್ಲ, ಪ್ರಪಂಚಕ್ಕೆ ಸೀಮಿತವಾದಂತಹ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಎಷ್ಟು ನಮಗೋಸ್ಕರ, ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಜನರಿಗೋಸ್ಕರ ಎಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದ್ದಾರೆ ಅಂತಂದ್ರೆ, ಆಕ್ಚುಲಿ ಹೇಳ್ಬೇಕಂತಂದ್ರೆ 1920 1920 ಓಟಿನ ಹಕ್ಕು ಎಷ್ಟು ಜನಕ್ಕಿತ್ತು? ಓನ್ಲಿ 40,000 ಜನ. ಓನ್ಲಿ 40,000 ಜನಕ್ಕೆ ಮಾತ್ರ ಓಟಿನ ಹಕ್ಕಿತ್ತು. ಓನ್ಲಿ 40,000 ಜನ. ಅಗೇನು 100 ಎಕರೆ ಇದ್ದರೆ ಅವ್ರಿಗೆ ಓಟಿನ ಹಕ್ಕು. 100 ಎಕರೆ ಜಮೀನು ಇದ್ದವರಿಗೆ ಓಟಿನ ಹಕ್ಕಿ. ಆದರೆ ಈ ಮಹಾನುಭಾವ ಬರ್ತಾರೆ 1932ರಲ್ಲಿ ಪ್ರತಿಯೊಬ್ಬರಿಗೂ ಓಟಿನ ಹಕ್ಕಂತ ಕೊಟ್ಟಂತಹ ಮಹಾನ್ ನಾಯಕರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿಯೊಬ್ಬರಿಗೂ ಓಟಿನ ಹಕ್ಕಿರಬೇಕು, ಎಲ್ಲರೂ ಸಮಾನವಾಗಿರ್ಬೇಕು, ಎಲ್ಲರಿಗೂ ಸಮಪಾಲು ಅನ್ನೋ ತರ ವಾದ ಮಾಡಿದಂತಹ ವ್ಯಕ್ತಿ. ಅವರು ಒಂದ್ಸರಿ ಲಂಡನ್ ನಲ್ಲಿ ಇರ್ತಾರೆ, ನಮ್ಮ ಹಕ್ಕುಗಳಿಗೆ ಹೋರಾಟದಲ್ಲಿ ಇರ್ತಾರೆ. ಯಾರೋ ಒಂದು ಟೆಲಿಗ್ರಾಮ್ ಬರುತ್ತೆ, ಏನು ಅಂತಂದ್ರೆ, ನಿಮ್ಮ ಮುದ್ದಿನ ಮಗ ತೀರ್ಕೊಂಡಿದ್ದಾನೆ. ನಾವ್ ಯಾರಾದ್ರೂ ಏನಾದ್ರೂ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇದೀವ? ಕಳ್ಕೊಂಡ್ರೆ ಇರ್ಲಿಕ್ಕಾಗುತ್ತಾ? ಎಷ್ಟು ಕಷ್ಟ ಇರುತ್ತೆ, ಎಷ್ಟು ನೋವು ಆಗುತ್ತೆ. ಆದ್ರೂ ಅವರ ಹೋಗಿ ನೀವು ಫಸ್ಟ್ ನಿಮ್ಮ ಮಗ ತೀರ್ಕೊಂಡಿದ್ದಾನೆ ಅಂತಂದ್ರೆ, ನಾನು ನನ್ನ ಮಗ ಸತ್ತೋಗಿದ್ದಾನೆ, ಹೋದ್ರೆ ನನ್ನ ಮಗ ಪ್ರಾಣ ನಾನು ವಾಪಸ್ ಬರಲ್ಲ. ಆದ್ರೆ ನಾನು ಇಲ್ಲೇ ಇದ್ರೆ ನಾನು ಹೋದ್ರೆ 1000 ಜನ, ಕೋಟಿಗಟ್ಟಲೆ ಜನ ತಬ್ಲಿಗ್ಲಾಗ್ತಾರೆ. ನಾನು ಇಲ್ಲಿಂದ ಹೋದ್ರೆ ನನ್ನ ಜನ ತಬ್ಲಿಗ್ಲಾಗ್ತಾರೆ, ಅನಾಥರಾಗ್ತಾರೆ ಅಂತ ಅವತ್ತು ಬರಲಿಲ್ಲ. ಅವರು ಆ ಥರ 4 ಮಕ್ಕಳನ್ನು ಕಲ್ಕೊಂಡಿದ್ದಾರೆ. ಅವು ಜಸ್ಟ್ ಎಲ್ಲ ನಮ್ಮಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಜನಾಂಗಕ್ಕೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮತ್ತೆ ಒಂದ್ಸಾರಿ ಅಗೇನ್ ಹೇಳ್ತೀನಿ, 16 ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. ಅದನ್ನು ವಾದ ಮಂಡಿಸ್ಬೇಕು ಇವರೇ ಲಾಯರ್. ಸರಿ, ವಾದ ಮಂಡಿಸ್ಬೇಕಾದ್ರೆ ಯಾರೋ ಬಂದು ಒಂದು ಚೀಟಿ ಕೊಟ್ಟು ಹೋಗ್ತಾರೆ. ಅದನ್ನು ಹಂಗೆ ಜೋಬಲ್ಲಿ ಇಟ್ಕೊಂಡು ಅವ್ರ ವಾದವನ್ನು ಮುಂದುವರಿಸ್ತಾರೆ. ಅದು ಕೋರ್ಟ್ 1:30ಗೆ ಲಂಚ್ ಅವರು ಅಂತೇಳಿ ಬ್ರೇಕ್ ಆಗುತ್ತೆ. ಸರಿ, ಅದನ್ನು ಜಡ್ಜ್ ಗಮನಿಸ್ತಿರ್ತಾರೆ. ಅಲ್ಲಿ ಹೋಗಿ ಜಡ್ಜಿಗೆ ಒಂಚೂರು ಕ್ಲೋಸ್ ಇರ್ತಾರೆ. ಅಂಬೇಡ್ಕರ್ ಹೋಗಿ ಕೇಳ್ತಾರೆ, ನೀವು ಯಾಕೆ ಏನೋ ಚೀಟಿ ಕೊಟ್ಟರೆ ನೀವು ಹಂಗೇನೋ ಅದನ್ನು ಜೋಬಿಗೆ ಇಟ್ಕೊಂಡು ನೀವು ವಾದ ಮುಂದುವರಿಸಿದ್ರಿ? ಸ್ವಾಮಿ, ನನ್ನ ಹೆಂಡತಿ ತೀರ್ಕೊಂಡಿದ್ದಾರೆ, ನಮ್ಮ ಧರ್ಮಪತ್ನಿ ತೀರ್ಕೊಂಡಿದ್ದಾರೆ, ನೀವು ಯಾಕೆ ಧರ್ಮಪತ್ನಿ ತೀರ್ಕೊಂಡಿದೆ ಅಂತಂದ್ರೆ ನೀವು ಯಾಕೆ ಹೋಗಿ
ನಾನು ಇಲ್ಲಿಂದ ಹೋದ್ರೆ ನನ್ನ 16 ಜನ ಸ್ವತಂತ್ರ ಹೋರಾಟಗಾರ ಇದ್ದಾರಲ್ವ, ಅವ್ರಿಗೆ ಗಲ್ ಶಿಕ್ಷೆ ಆಗುತ್ತೆ. ನಾನು ಇಲ್ಲೇ ಇದ್ದು ಅವ್ರಿಗೆ ಕರೆಕ್ಟಾಗಿ ನಾನು ಅವ್ರ ನ್ಯಾಯವನ್ನು ಮಂಡಿಸಿದ್ರೆ ಅವ್ರು ಗಲ್ ಸಿಗ್ತಾ ತಪ್ಪುತ್ತಲ್ವ ಅಂತೇಳಿ ಅವ್ರು 16 ಜನಕ್ಕೋಸ್ಕರ ಅವ್ರ ಹೆಂಡತಿನೇ ಪಾಪ ಇದು ಮಾಡೋದಂತ ಮಹಾನ್ ನಾಯಕರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಕ್ಚುಲಿ ಸಂವಿಧಾನ ವಿಷಯದಲ್ಲಿ ಸಂವಿಧಾನ ಸುಮಾರು 72 ರಾಷ್ಟ್ರಗಳ ಸಂವಿಧಾನವನ್ನು ಓದ್ತಾರೆ, ಸ್ಟಡಿ ಮಾಡ್ತಾರೆ. 72 ಸಂವಿಧಾನ ಸ್ಟಡಿ ಮಾಡ್ತಾರೆ. ಸರಿ, ಎಲ್ಲ ಸಭೆ ಸೇರ್ತಾರೆ. ಸುಮಾರು 299 ಮಹಾನ್ ಮೇಧಾವಿಗಳೆಲ್ಲ ಸೇರ್ತಾರೆ. 299 ಮೇಧಾವಿಗಳು ಸೇರಿ ಎಲ್ಲ ಸುಮಾರು 3600 ಕ್ವಶನ್ಗಳು ಕೇಳ್ತಾರೆ. ಅಧ್ಯಕ್ಷರು ಹಾಗೂ ನಮ್ಮ ಸಭೆಯರು ಬ್ರಾಂಚ್ ಮ್ಯಾನೇಜರ್ AS ರುಕ್ಮಿಣಿ ಮೇಡಮ್ ಅವರೇ, ಎಲ್ಲ ಆಡಳಿತ ವರ್ಗದವರೇ, ಪ್ರತಿನಿಧಿ ಬಾಂಧವರೇ, ಪಾಲ್ಸಿದಾರರೇ, ಇಲ್ಲಿ ನೆರೆದಿರುವ ಮಹಾಸಭಿಕರೇ, ಇವತ್ತು ಮಹಾನ್ ಚೇತನ, ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು 134ನೇ ಜನ್ಮದಿನೋತ್ಸವವನ್ನು ನಿಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾವು ರಾಜ್ಯದಲ್ಲಿ ಏರ್ಪಾಡು ಮಾಡಿದ್ದೀವಿ. ಸ್ನೇಹಿತರೆ, ಯಾರೇ ಒಬ್ಬ ವ್ಯಕ್ತಿಯನ್ನು ನಾವು ಪೂಜಿಸೋದು, ಆರಾಧಿಸೋದು ಇದು ಮಾಡಬೇಕು. ಅದರ ಜೊತೆಯಲ್ಲಿ ಅವರು ಮಾಡಿದಂತಹ ಕಾರ್ಯಗಳು ಮತ್ತು ಅವರು ಹೇಳಿದಂತಹ ನೀತಿ ಪಾಠಗಳನ್ನು ಪಾಲಿಸೋದು ಬಹಳ ಮುಖ್ಯ ಅಂತೇಳಿ ನಾನು ಇವತ್ತು ಭಾವಿಸಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಇಂದಿನ ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ಅಂಬಾವಾಡೆ ಎಂಬಲ್ಲಿ ಜನಿಸ್ತಾರೆ. ರಾಮ್ಜಿ ಭೀಮಾಬಾಯಿ ಅಂತೇಳಿ ತಂದೆ ತಾಯಿ. ಅವರಿಗೆ 14ನೇ ಮಗ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಿಸ್ತಾರೆ. ಅವರ ಅಪ್ಪ ರಾಮ್ಜಿ ಸಟ್ಪಾಲ್ ಅಂತ ಮಧ್ಯಪ್ರದೇಶದಲ್ಲಿ ಮಿಲಿಟರಿ ಆಫೀಸರ್ ಆಗಿರುತ್ತಾರೆ. ಇವರಿಗೆ ಆವತ್ತಿನ ದಿನಗಳಲ್ಲಿ ಬಡತನ ತುಂಬ ಇರ್ತದೆ. ಅಂಥವರು ಅಲ್ಲೇ ಅಂಬಾವಾಡಿನಲ್ಲಿ ಜನಿಸಿ ಅಲ್ಲೇ ಒಂದು ಪ್ರೈಮರಿ ಸ್ಕೂಲು ಶಿಕ್ಷಣವನ್ನು ಪ್ರಾರಂಭಿಸ್ತಾರೆ. ಆಗಿನ ಮೇಡಮ್ ಅವರು ಹೇಳಿದಾಗೆ ಆಗಿನ ಸಮಾಜದ ಸೃಷ್ಟಿ ಏನು ಅಂತಂದರೆ, ಇವತ್ತಿನ ಸಮಾಜ ಏನು ಸುಧಾರಣೆ ಆಗಿದೆ ಅನ್ನೋದು ಇರಲಿಲ್ಲ. ಆವಾಗ ಒಂದು ಅನ್ಟಚಬಿಲಿಟಿ ಪ್ರಾಕ್ಟೀಸಲ್ಲಿರುತ್ತೆ. ಕಾರಣ ಏನಂದರೆ ವರ್ಣಾಶ್ರಮ ನೀತಿ ಜಾರಿಯಲ್ಲಿರುತ್ತೆ. ಅವಾಗ ಇನ್ನೂ ಸ್ವತಂತ್ರ ಬಂದಿರಲ್ಲ. ನಮಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮ ದೇಶನೇ ಹಿಂದುಳಿದಿರುತ್ತೆ. ನಾವಲ್ಲ, ನಮ್ಮ ದೇಶನೇ ಅವತ್ತು ಹಿಂದುಳಿದಿರುತ್ತೆ. ಆ ಒಂದು ಕಾರಣದಿಂದ ಅವರಿಗೆ ಶಿಕ್ಷಣದ ಕಷ್ಟ ಆಗುತ್ತೆ. ತದನಂತರ ಅಂಬೆವಾಡೆ ಅಲ್ಲಿಂದ ಬರೋಡ ಮಹಾರಾಜರು, ಸಾಹು ಎಂಬ ಮಹಾರಾಜರು ಅವರಿಗೆ ಶಿಕ್ಷಣದ ಸಪೋರ್ಟ್ ಮಾಡ್ತಾರೆ. ಅವರಿಗೆ ಫಾರಿನ್ಗೆಲ್ಲ ಹೋಗ್ತಾರೆ. ಇಂಗ್ಲೆಂಡಲ್ಲಿ ಬಾರಕ್ಲ ಮುಗಿಸ್ತಾರೆ. ತದನಂತರ ಇಂಡಿಯಾಗೆ ಬರ್ತಾರೆ. ಆವಾಗ ಆಗ್ತಾನೆ ನಮ್ಮ ಇಂಡಿಯಾದ ಒಂದು ಆಗುಹೋಗಲು ನಡೀತಾ ಇರುತ್ತೆ. ಆವಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಒಂದು ಆರಂಭ ಆಗುತ್ತೆ. ಅದಕ್ಕೆ ಇವರು 12 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಇವರು ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಆಗ ಇವರು ಕಾನ್ಸ್ಟಿಟ್ಯೂಷನ್ ಅನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡೋದಾದರೆ ನಮ್ಮ ಸ್ನೇಹಿತರು ಹೇಳಿದಂಗೆ ಒಂದೊಂದು ದೇಶದ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ಮತ್ತು ಅದೇ ರೀತಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಎಷ್ಟು ಇಂಪಾರ್ಟೆಂಟು, ಜವಾಬ್ದಾರಿನೂ ಅಷ್ಟೇ ಇಂಪಾರ್ಟೆಂಟ್. ಅದನ್ನು ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅದನ್ನು ತಗೊತಾರೆ. ಮತ್ತು ಆರ್ಥಿಕ ತಜ್ಞರವರು, ಎಕನಾಮಿಸ್ಟು, ಅವರು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ದೇಶದಲ್ಲಿ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಹಾಗಾದರೆ ನೀರಾವರಿ ರಚನೆ ಯಾವ ಥರ ಇರಬೇಕು, ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ನೀರು ಎಷ್ಟು ಹೋಗಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ಕೂಡ ಅಲ್ಲಿ ತೀರ್ಮಾನ, ಅದೆಲ್ಲ ಡಿಸ್ಕಷನ್ ಆಗುತ್ತೆ. ಹಾಗಾಗಿ ಅವರು ಕೊನೆಯ ಹಂತದಲ್ಲಿ ಸುಮಾರು ಪ್ರಪಂಚದಲ್ಲಿ ದೊಡ್ಡ ಕಾನ್ಸ್ಟಿಟ್ಯೂಷನನ್ನು ರಚನೆ ಮಾಡಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಇಂಡಿಯಾಗೆ ಸಮರ್ಪಣೆ ಮಾಡ್ತಾರೆ. ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಇಟ್ಟಿದ್ದಾರೆ ಇದನ್ನು ಪೂರ್ತಿ ನಾವು ಎಷ್ಟು ವರ್ಷಕ್ಕೆ ಕಷ್ಟಪಟ್ಟು ಬಂದಿರೋದನ್ನು ನಾವು ನಿಮಿಷಗಳಲ್ಲಿ ಹೇಳಕ್ಕೆ ಬರೋದಿಲ್ಲ. ಕೆಲವು ಹೈಲೈಟ್ಸು ಮತ್ತು ನಮಗೆ ಏನು ಜ್ಞಾನ ಇದೆ ಅದನ್ನು ಮಾತ್ರ ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ, ಮೂಲಭೂತ ಹಕ್ಕುಗಳು ನಮಗೆ ಶಿಕ್ಷಣ ಹಕ್ಕು, ಆರ್ಥಿಕ ಹಕ್ಕು ಮತ್ತು ಸೋಷಿಯಲ್ ಸಾಮಾಜಿಕ ಹಕ್ಕು ಮತ್ತು ಧಾರ್ಮಿಕ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಎಲ್ಲ ರೀತಿಯಾದಂಥ ಹಕ್ಕುಗಳನ್ನು ಅಲ್ಲಿ 8 ಹಕ್ಕುಗಳನ್ನು ಅಲ್ಲಿ ಪ್ರತಿಪಾದಿಸಿರ್ತಾರೆ.
ಹಾಗೆ ಬರೀ ನಾವು ಹಕ್ಕುಗಳನ್ನ ಫೈಟ್ ಮಾಡೋದಲ್ಲ, ಇದು ನನ್ನ ಹಕ್ಕು, ಇದು ನನ್ನ ಹಕ್ಕು, ಇದು ನನ್ನ ಹಂಗಲ್ಲ, ಕರ್ತವ್ಯಗಳನ್ನು ಕೂಡ ಇಟ್ಟಿದ್ದಾರೆ. ಏನು? ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಸಲ್ಲಿಸಬೇಕು. ರಾಷ್ಟ್ರ ಯಾವುದೇ ಆಪತ್ತಲ್ಲಿದ್ದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈಗ ಮಿಲಿಟರಿ ಒಂದು ಯುದ್ಧ ನಡೀತಾ ಇರುತ್ತೆ, ಅದಕ್ಕೆ ನಾವು ಸಾರ್ವಜನಿಕರಾಗಿ ನಾವು ಸುಮ್ಮನೆ ನೋಡ್ಕೊಂಡಿರೋದಲ್ಲ, ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಿಲಿಟರಿಗೆ ಸಪೋರ್ಟ್ ಮಾಡಬೇಕು. ಈ ಥರ ಎಲ್ಲ ಕರ್ತವ್ಯಗಳು ಕೂಡ ಸೂಚನೆ ಮಾಡಿರ್ತಾರೆ. ಅದೇ ರೀತಿ ಸೋಷಿಯಲ್ ಜಸ್ಟಿಸ್ ಬರ್ತಾರೆ. ಸೋಷಿಯಲ್ ಜಸ್ಟಿಸ್ ಬಂದಾಗ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕಾನ್ಸ್ಟಿಟ್ಯೂಷನ್ನಲ್ಲಿ ಉಲ್ಲೇಖ ಆಗಿದೆ. ಏನು ಮಾಡ್ತಾರೆ ನಮ್ಮ ಅಂಬೇಡ್ಕರ್, ಸಮಾಜದಲ್ಲಿ ನಡೀತಕ್ಕಂಥ ಹೆಣ್ಮಕ್ಳ ಶೋಷಣೆ ಇರುತ್ತೆ. ಹೆಣ್ಮಕ್ಳ ಶೋಷಣೆ ಅಂತಂದರೆ ಏನು ಸರ್? ಹೆಣ್ಮಕ್ಳ ಶೋಷಣೆ ಅಂದರೆ ಅದು ಯಾವ ಥರ ಅಂತಂದರೆ, ನಮ್ಮದು ಮನಧರ್ಮ ಇಂಪೋಸಿಂಗ್ ಇರುತ್ತೆ. ಅವಾಗ ಕಾನ್ಸ್ಟಿಟ್ಯೂಷನು, ಕಾನೂನು ಅನ್ನೋದು ಚೌಕಟ್ಟಿನಲ್ಲಿ ಇರೋದಿಲ್ಲ, ರಾಜಪ್ರಭುತ್ವ ಇರುತ್ತೆ. ಇಲ್ಲಿ ರಾಜಪ್ರಭುತ್ವ ಅಂದರೆ ಏನಂತಂದರೆ, ಫಾರ್ ಎಕ್ಸಾಂಪಲ್ ಹಿಟ್ಲರ್ ಹೇಳ್ತಾನೆ ಏನಂದರೆ, ನಾನೇ ರಾಜ, ನಾನೇ ರಾಜ್ಯ, ಐ ಆಮ್ ದಿ ಸ್ಟೇಟ್, ಐ ಆಮ್ ದಿ ಕಿಂಗ್ ಅಂತ ಹೇಳ್ತಾರೆ. ಹಂಗೆ ಅದೇ ರೀತಿ ಎಲ್ಲ ರಾಜರು ಕೂಡ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಾವೇ ಗ್ರೇಟ್. ಫಾರ್ ಎಕ್ಸಾಂಪಲ್ ಈಗ ಎಲ್ಲ ರಾಜ್ಯದಲ್ಲೂ ಅದೇ ಥರ ಇರುತ್ತೆ. ಯಾರು ಸಿಂಹಾಸನದ ಮೇಲೆ ಕೂತಿರ್ತಾರೆ ಅವರೇ ಸುಪ್ರೀಂ, ಪ್ರಜೆಗಳದ್ದೇನೂ ನಡೀತಾ ಇರಲಿಲ್ಲ. ಆವಾಗ ಡೆಮಾಕ್ರಸಿ ಕಲ್ಪನೆ ಬಂದಿತ್ತು. ರಾಜಪ್ರಭುತ್ವ ಬೇರೆ, ಡೆಮಾಕ್ರಸಿ ಬೇರೆ. ಡೆಮಾಕ್ರಸಿ ಏನು ಹೇಳುತ್ತೆ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸ್ತಕ್ಕಂಥ ಆಡಳಿತವನ್ನು ಡೆಮಾಕ್ರಸಿ ಅಂತ ಕರಿತೀವಿ ನಾವು, ಪ್ರಜಾಪ್ರಭುತ್ವ. ಅದು ಯಾರು ಹೇಳ್ತಾರೆ? ಅದನ್ನು ರಚನೆ ಮಾಡ್ತಾರೆ. ಆ ಒಂದು ಕಲ್ಪನೆಗಳೆಲ್ಲ ಎಲ್ಲ ಸ್ಟಡಿ ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನನ್ನು ರಚನೆ ಮಾಡಿದ್ದಾರೆ. ಒಂದು ಇನ್ನೊಂದು ಪಾಯಿಂಟ್ ಬಂದಾಗ ಹೆಣ್ಮಕ್ಳಿಗೆ ಒಂದು ಎಕ್ಸಾಂಪಲ್ ಏನಂದರೆ, ಹಿಂದೆ ನಮ್ಮ ಪೂರ್ವಿಕರ ಕಾಲದಲ್ಲಿ ಯಾರಾದರೂ ಮದುವೆ ಆಗಿರ್ತಾರೆ, ಅನಿವಾರ್ಯವಾಗಿ ಅವ್ರ ಗಂಡ ಏನಾದ್ರು ಸತ್ತು ಹೋದರೆ ಸತ್ಯ ಸಹಗಮನ ಪದ್ಧತಿ ಬ್ರಿಟಿಷರ ಕಾಲದಲ್ಲೂ ಜಾರಿಗೆ ಬಂತು. ಅದರಿಂದ ಬ್ರಿಟಿಷರು ತುಂಬ ಯೂಸ್ ಮಾಡಿಕೊಂಡ್ರು. ನಾಗ್ಪುರ, ಸತಾರು ಅವೆಲ್ಲ ರಾಜ್ಯಗಳು ಅವ್ರ ಆಡಳಿತಕ್ಕೆ ಹೋಯಿತು. ಯಾವುದು? ಸತ್ಯ ಸಹಗಮನ ಪದ್ಧತಿ ಎಲ್ಲ ಬಂತು. ಅದರ ಅರ್ಥ ಏನಂದರೆ, ಅನಿವಾರ್ಯವಾಗಿ ಏನಾದರೂ ಯಜಮಾನ ತೀರೋದ್ರೆ ಹೆಣ್ಮಗು ಕೂಡ ಅವ್ರ ಜೊತೆಯಲ್ಲಿ ಚಿತೆಗೆ ಹಾಕ್ತಕ್ಕಂಥ ಪದ್ಧತಿಗಳಿತ್ತು. ಅದನ್ನೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡು ಖಂಡನೆ ಮಾಡಲಿಲ್ಲ, ಅದಕ್ಕೆ ಕಾನೂನನ್ನು ರೂಪಿಸಿದ್ರು. ಹೆಣ್ಮಕ್ಳಿಗೂ ಆಸ್ತಿ ಹಕ್ಕನ್ನು ಕೊಟ್ಟರು, ಶಿಕ್ಷಣದ ಹಕ್ಕನ್ನು ಕೊಟ್ಟರು, ಎಜುಕೇಷನ್ ಹಕ್ಕನ್ನು ಕೊಟ್ಟರು, ಉದ್ಯೋಗದ ಹಕ್ಕನ್ನು ಕೊಟ್ಟರು. ಆ ಉದ್ಯೋಗದಲ್ಲಿ ಅವರಿಗೆ ಅಲ್ಲೂ ಕೂಡ ಎಕ್ಸ್ಪ್ಲಾಯ್ಟೇಷನ್ ಇತ್ತು ಹೆಣ್ಮಕ್ಳಿಗೆ. ಅದನ್ನೇನು ಮಾಡಿದ್ರು? ಅವರಿಗೆ ಮೆಟರ್ನಿಟಿ ಲೀವ್ ಕೊಟ್ಟರು. ಮೆಟರ್ನಿಟಿ ಲೀವ್ ಆಗಿದ್ರು ಸಂಬಳ ಕೊಡಬೇಕು, ಇಷ್ಟು ಗಂಟೆಗಳ ಕೆಲಸ ಮಾಡಿಸ್ಬೇಕು ಹೆಣ್ಮಕ್ಳ ಹತ್ರ. ಇದೆಲ್ಲ ಬಂತು. ಒಂದು ಸ್ಮಾಲ್ ಎಕ್ಸಾಂಪಲ್ ಅಂದರೆ, ನೀವು ಯಾವುದಾದ್ರೂ ಕೋರ್ಟಿಗೆ ವಿಸಿಟ್ ಮಾಡಿದರೆ, ಯಾರಾದರೂ ಒಳಗಡೆ ಹೋಗಿದ್ರೆ, ಇನ್ನು ಪಾಯಿಂಟ್ ಟು ಪಾಯಿಂಟ್ ನೀವೇನಾದ್ರು ನೋಡಿದರೆ, ಯಾರಾದರೂ ಹೆಣ್ಣು ಡೆಲಿವರಿ ಆಗಿ 3 ತಿಂಗಳು 4 ತಿಂಗಳು ಆಗಿದ್ರೆ ಆ ಮಗುವನ್ನು ಎತ್ಕೊಂಡಿದ್ದು ಅವ್ರು ತಪ್ಪಿತಸ್ಥರು ಅಂತ ಅಂದೇ ಇದ್ರೂ ಕೂಡ ಕೋರ್ಟಿಗೆ ಕರ್ಕೊಂಡು ಬಂದರೆ ಅವರಿಗೆ ಹಾಲು ಕೊಡೋದಕ್ಕೆ ವ್ಯವಸ್ಥೆ ಇರುತ್ತೆ. ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಏನು ಮಾಡಿದರೆ, ಸಭಿಕರ ಮುಂದೆ ಆ ಮಗುಗೆ ಹಾಲು ಕೊಡೋದು ಬೇಡ, ಹೆಣ್ಣು ಅಪರಾಧಿ ಅಂತ ಅನಿಸಿರ್ಬೋದು, ಆದರೆ ಸಭಿಕರ ಮುಂದೆ ಆ ಹೆಣ್ಣು ಮಗುವಿಗೆ ಹಾಲು ಕೊಡಬಾರ್ದು ಅಂತೇಳಿ ಕೋರ್ಟಲ್ಲಿ